ಪ್ರತಿ ಸಲ ನೀವೇನಾದ್ರು ಮಾಡಕ್ಕೆ ಹೋದಾಗಲೂ ಅದಕ್ಕೊಂದು ಕೌಂಟರು, ಅದಕ್ಕೊಂದಿದು ಏನಾಗಿದೆ ಪಾಪ. ನನ್ನಿಂದ ತುಂಬ ಜನ ನಿದ್ದೆ ಆಗ್ತಾ ಇಲ್ಲ. ಶಿವಣ್ಣನ ಬಗ್ಗೆ ಹೇಳ್ಬೇಕು ಅಂದರೆ ಐ ಥಿಂಕ್ ಹೀ ಈಸ್ ಜೆನ್ಯೂನ್ಲಿ ಎ ಗುಡ್ ಹ್ಯೂಮನ್ ಆ್ಯಂಡ್ ಒಂದು ಹೋರಾಟದ ನಂತರ ಬಂದಿದ್ದಾರೆ ಅವರು. ಈಸ್ ಅವರ್ ಆಸೆಟ್. ನೀವು ಏನು ಅನ್ಕೊಂಡಿದ್ರೆ ನಾವು ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು. ಇನ್ನೊಂದು ಹೇಳ್ತೀನಿ ಕೇಳಿ, ಹೌ ಡು ಐ ಐಡೆಂಟಿಫೈ? ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮ್ಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನ ಏನಂತ ಹೇಳಿ ನಾನು ಕರ್ದು ಬುದ್ಧಿ ಹೇಳ. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಹೋಗ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಅವ್ರು ಯಾರಿಗೆ ಹೇಳಿದಾರೋ ಪಾಪ ಅವ್ರಿಗೇನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದಿಲ್ಲ ನನ್ನಿಂದ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನಿ, ಅರ್ಜುನ್ ಬಗ್ಗೆ ಮಾತಾಡ್ತೀನಿ. ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಆಗಿರ್ಲಿ, ಮೊಬೈಲ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಐ ಆಮ್ ಸಂಬಡಿ ವಿಲ್ ರೆಸ್ಪೆಕ್ಟ್ ಎವ್ರಿಥಿಂಗ್. ಆ್ಯಂಡ್ ವೆನ್ ಎವರ್ ಗಿವನ್ ಅನ್ ಆಪರ್ಚುನಿಟಿ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಿಲ್ಲ ಅಂದ ವಿಷಯ ನಾನು ಬರೋದಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಬಾ, ಸುಮ್ಮನೆ ಮಾತಾಡು, ಸುಮ್ಮನೆ ಮೀಟ್ ಮಾಡ್ತಾರು. ಒಂದು ಮರಿಬೇಡಿ, ಪ್ರತಿ ಶುಕ್ರವಾರ ಬಿಲಾಂಗ್ಸ್ ಟು ಸಂಬಡಿ ಆ್ಯಂಡ್ ಐ ಆಮ್ ನಾಟ್ ಸಂಬಡಿ ಟು ಡಿಸ್ಟರ್ಬ್ ದಟ್. ನನಗಿದ್ಯಾ ನಾನು ಬರ್ತೀನಿ. ನೀವು ನಾನು ಟ್ವಿಟರೇ ನೋಡಿರ್ತೀವಿ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ನಾನು ಪಿಕ್ಚರ್ ಅಂತ ಬಂದಾಗ ಮಾಡ್ತೀನಿ, ಯಾರಿಗಾರು ಸಪೋರ್ಟ್ ಮಾಡಬೇಕಾ ಮಾಡ್ತೀನಿ, ವಿಶಸ್ ಮಾಡೋದು ನಿಲ್ಸಿದ್ದೀನಿ, ಎಲ್ಲ ನಿಲ್ಸಿದ್ದೀನಿ ನಾನು, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಪ್ರತಿ ಸಲ ನೀವೇನಾದ್ರು ಮಾಡಕ್ಕೆ ಹೋದಾಗಲೂ ಅದಕ್ಕೊಂದು ಕೌಂಟರು, ಅದಕ್ಕೊಂದಿದು ಏನಾಗಿದೆ ಪಾಪ. ನನ್ನಿಂದ ತುಂಬ ಜನ ನಿದ್ದೆ ಆಗ್ತಾ ಇಲ್ಲ. ಅಂದರೆ ನಾನು ಏನೋ ಟ್ವೀಟ್ ಮಾಡಿದ್ರೆ ಅದನ್ನ ಹಾಳು ಮಾಡೋಕ್ಕೆ ಅಂತ ಇರ್ತಾರಲ್ಲ ಒಂದಿಷ್ಟು ಜನ, ಅವ್ರಿಗೆ ನೆಮ್ಮದಿಯಲ್ಲಿ ಮಲಗಲಿ ಅನ್ನೋದಕ್ಕೋಸ್ಕರ ಟ್ವೀಟ್ ಮಾಡ್ತಾ ಇಲ್ಲ, ನಿಮ್ಮ ಮುಂದೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಗಂತೂ ನಿದ್ದೆ ಅಲ್ಲ, ಅವ್ರು ಮಲಗಿ ಬಿಡಿ. ಡಿಸೆಂಬರ್ 25 ಅಂತ ಬಂದಾಗ ಈಗ ಲಾಸ್ಟ್ ಇಯರ್ ಇಂದ ಹಿರಿಯರು ಯಾರು ಕೇಳಿ, ಎಲ್ಲರೂ ಎವ್ರಿ ಇಯರ್ ಡಿಸೆಂಬರ್ 25 ನ ನಿಮ್ಮ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡೋಲ್ಲ? I know a little bit of magic, but I'm not a magician. ಮ್ಯಾಪ್ ಬಳಿಕ ಮಾರ್ಕ್ ಮಾಡ್ತಿದ್ದೀವಿ. ಇದಕ್ಕೆ ಕಾರಣ ನಿರ್ದೇಶಕರ ಮೇಲಿರುವಂತಹ ನಂಬಿಕೆನ, ಕತೆ ಮೇಲಿರುವ ನಂಬಿಕೆನ ಅಂತ. ನಿರ್ದೇಶಕರ ಬಗ್ಗೆ ಹೇಳೋದು, ನಿರ್ದೇಶಕರನ್ನ ನಂಬಲ್ಲ ಅಂದ್ರೆ ಕತೆ ನಂಬೇನು? ನಿರ್ದೇಶಕರ ಬಗ್ಗೆ ಹೇಳೋದು, ಹಿ ಈಸ್ ಅ ಗುಡ್ ಗೈ ಆ್ಯಂಡ್ ಅ ವೆರಿ ಗುಡ್ ವಿಷನಿಯರ್. ನನಗೆ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಬಂದಾಗ ಅವರೊಂದು ಕತೆ ಬರ್ಕೊಂಡು ಬಂದಿದ್ರು. ಅವ್ರಿಗೆ ಹಿಂದೆ ಮುಂದೆ ಏನು ಗೊತ್ತಿರಲಿಲ್ಲ. ಅಂದರೆ ನನ್ನ ಜನ ಏನು, ಕರ್ನಾಟಕ ಜನ ಏನು, ನಮ್ಮ ನೇಟಿವಿಟಿ ಏನು ಇಷ್ಟಪಡ್ತಾರೆ, ಈ ಸ್ಪೀಡ್ ಏನು. ಬಟ್ ಈಸ್ ಅ ವೆರಿ ಫಾಸ್ಟ್ ಲರ್ನರ್. ಫಸ್ಟ್ ನಾನು ಹೇಳಿದಲ್ಲಮ್ಮ, ನರ್ತಕ್ಕೆ ರಿಲೀಸ್ ಆಗ್ತಿದ್ದಂಗೆ ನೋಡಿದ್ರೆ ಕರ್ನಾಟಕದ ಎಷ್ಟೋ ಥಿಯೇಟ್ರಿಗೆ ಹೋದ್ರು, ನೋಡಿ ಎಲ್ಲ ಮಾಡ್ಕೊಂಬಂದು ವಿತಿನ್ 2 months ಒಂದು ನಾಟ್ ಹೇಳಿದ್ರು ನನಗೆ, ಸರ್ ಈ ಥರ ಅಂತ. ಈ ಸತಿ ಕತೆ ಬರ್ಕೊಂಬರ್ಬೇಕಾದ್ರೆ ಎವ್ರಿಥಿಂಗ್ ವಾಸ್ ರೆಕ್ಟಿಫೈಡ್, ಕ್ಲಾಸಿಫೈಡ್. ಸೊ ಐ ಗೆಸ್ ದಟ್ ಇಸ್ ದ ವೇ ಇಟ್ ಇಸ್. ಈ ಸಂಬಡಿ ಕರ್ನಾಟಕದಲ್ಲೂ ಎಷ್ಟೋ ನಿರ್ದೇಶಕರಿದ್ದಾರೆ, ಅವರೆಲ್ಲ ಬಂದರೆ ನಾನು ಹಿಂದೆ ಮುಂದೆ ನೋಡೋದೇ ಇಲ್ಲ, ಮಾಡೋಣ ಅಂತ ಹೇಳ್ತೀನಿ ನಾನು. ಎಷ್ಟೋ ಸಲ ಸರ್ ನಾವು ಒಂದು ಒಳ್ಳೆ ಸಿನಿಮಾ, ಒಂದು ಹಿಟ್ ಸಿನಿಮಾ ಕೊಡೋಕ್ಕಾಗ್ದಲ್ಲೇ ಇರ್ಬೋದು, ಕೆಲವ್ರು ಕಾಂಬಿನೇಷನಲ್ಲಿ ಕಳಪೆ ಸಿನಿಮಾ ಅಂತೂ ಬರೋಲ್ಲ, ಸಾಕಲ್ಲ ಅಷ್ಟೇ. ಯಾಕಂದ್ರೆ ಎಲ್ಲದರಲ್ಲೂ ನಾವು 100% ಬರ್ಕೊಂಡು ಹೋಗೋಕ್ಕಾಗಲ್ಲ. ವಿ ಕ್ಯಾನ್ ಜಸ್ಟ್ ಹೋಪ್ ಟು ಡೂ ದ ಬೆಸ್ಟ್, ಗಿವ್ ಆರ್ ಬೆಸ್ಟ್. ಸೊ ಹಿ ಈಸ್ ಒನ್ ಅಮಂಗ್ ದಟ್ ಆ್ಯಂಡ್ ಹೂ ಐ ಬಿಲೀವ್ ಇನ್. ನಿಮ್ಮ ಜೊತೆ ಇದ್ದವ್ರ ಜೊತೆ ಅಂದ್ರೆ ಕಲಾವಿದರ ಜೊತೆ ಒಂದು ಚಿಕ್ಕ ಪುಟ್ಟ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಒಂದು ಚಿಕ್ಕ ಪುಟ್ಟ ಹಾಡಾಗಿರ್ಬೋದು ಅಥವಾ ನಟನೆ ಆಗಿರ್ಬೋದು ಮಾಡಿ ಬರ್ತೀರಾ. ಅರ್ಜುನ್ ನೀವು ನಿಮ್ಮ ಗೆಳತಿಗೆ ಬೆಳೆದಿರೋರು, ನೀವು 45 ಏನಾದ್ರು ಒಂದು ಚಿಕ್ಕ ಪಾತ್ರ ಏನಾದ್ರು ಮಾಡ್ಬೋದು? ಖಂಡಿತ ಕೊಟ್ಟಿದ್ರೆ ಮಾಡ್ತಾ ಇದ್ದೆ, ಕರೀಲೇ ಇಲ್ಲ. ಅರ್ಜುನ್ ಕರೀಲಿಲ್ಲ. ಸಿ ಶಿವಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಹಿ ಈಸ್ ಜೆನ್ಯೂನ್ಲಿ ಎ ಗುಡ್ ಹ್ಯೂಮನ್ ಆ್ಯಂಡ್ ಒಂದು ಹೋರಾಟದ ನಂತರ ಬಂದಿದ್ದಾರೆ ಅವರು. ಹಿ ಈಸ್ ಅವರ್ ಆಸೆಟ್ ಆ್ಯಂಡ್ ನಮಗೆ ಅವ್ರು ಬಂದು ವಾಪಸ್ಸು ಶೂಟಿಂಗ್ ಹೋದ್ರು ಅಂದ ತಕ್ಷಣ ಫಸ್ಟ್ ನಾವೆಲ್ಲರೂ ಆಶ್ಚರ್ಯಪಟ್ಟು ಗೀತಾಕಂಗೆ ಫೋನ್ ಹಾಕಿದಾಗ, ಸುದೀಪ್ ಇಲ್ಲ ಅವರು ಅಲ್ಲಿದ್ರೇ ಕರೆಕ್ಟು ಮಾಡ್ಕೊಂಡಿರ್ತಾರೆ ಅಂದಾಗ, ದಟ್ ಶೋಸ್ ಅಸ್ ಪೊಟೆನ್ಷಿಯಲ್ ಹಿಯರ್ ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಅವ್ರು ಮಾಡಿರೋ ಪಾತ್ರದಲ್ಲಿ ಅವ್ರು ಯಾವತ್ತೂ ಹಿಂದೆ ಮುಂದೆ ನೋಡೋದೇ ಇಲ್ಲ. ಇವಾಗ ನೀವು ಆ ಗೆಟಪ್ಪನ್ನು ಕಂಫರ್ಟಬಲ್ ಆಗಿ ಸೆಟ್ಟಲ್ ಹಾಕೊಂಡೋದು ಕಷ್ಟ ಅಲ್ವಾ?
ಸೀನಲ್ಲಿ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಸೆಟ್ಟಲ್ಲಿ ಈಗ ಕ್ಯಾರವನಲ್ಲಿ ಇಳ್ಕೊಂಬರ್ಬೇಕು ಅಂದ್ಕೊಳ್ಳಿ, ಸೀರೆ ಹಾಕೊಂಡು ಹೆಂಗಿರುತ್ತೆ, ಕಷ್ಟ ಅದು. ಅಂಥದ್ರಲ್ಲಿ ಅವ್ರು ಅಷ್ಟು ಸರಳವಾಗಿ ಮಾಡ್ತಾರೆ ಅಂದ್ರೆ ಈಸ್ ಅ ಡೈರೆಕ್ಟರ್ಸ್ ಆಕ್ಟರ್ ಅಂಡ್ ಹಿ ಬಿಲೀವ್ಸ್ ಇನ್ ಇಸ್ ಡೈರೆಕ್ಟರ್ಸ್ ವಾಟ್ ಎವರ್ ದ ಫಿಲ್ಮ್ ಇಸ್. ಆ್ಯಂಡ್ ಸಿ ಅವ್ರ ಟ್ಯಾಲೆಂಟ್ ಬಗ್ಗೆ ನಾವು ಏನು ಮಾತಾಡೋದು ತಪ್ಪಾಗುತ್ತೆ. ಈಸ್ ಟೂ ಟ್ಯಾಲೆಂಟೆಡ್ ಫಾರ್ ಆಲ್ ದಟ್. ಆ್ಯಂಡ್ ಈಗ ಫ್ಯಾನ್ಸು ತಪ್ಪು ಮಾಡ್ತಾರೆ ಮತ್ತೆ ಸರಿನೂ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ತಪ್ಪು ಮಾಡಿದಾಗ ನೀವು ಯಾವ ಥರ ಬುದ್ಧಿವಾದ ಹೇಳ್ತಾರೆ? ಯಾಕಂದ್ರೆ ಕೆಲವೊಂದು ಸ್ಟಾರ್ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಅವ್ರ ಬಗ್ಗೆ ಯಾವ ಥರ ತಿಳ್ಕೊಳ್ತೀರ? ನೀವು ಏನು ಅನ್ಕೊಂಡಿದ್ದೀರಿ, ನಾವು ಬುದ್ಧಿ ಹೇಳಿದ್ರೆ ಕೇಳ್ತಾರ ಅವರು. ಇನ್ನೊಂದು ಹೇಳ್ತೀನಿ ಕೇಳಿ, ಹೌ ಡು ಐ ಐಡೆಂಟಿಫೈ? ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದೀಪ್ ಅಭಿಮಾನಿಗಳು ಅಂತಾನೆ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಂಗೆ ಬರಬೇಡಿ, ಈ ಲಾಠಿ ಚಾರ್ಜ್ ಆಗ್ತಾ ಇದೆ, ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ, ಈ ಥರ ಎಲ್ಲ ಓಡ್ತಾ ಇದೆ. ಈಗ ಇದನ್ನ ಏನಂತ ಹೇಳಿ ನಾನು ಕರೆದು ಬುದ್ಧಿ ಹೇಳ? ಅವರೇ ನನ್ನ ಫ್ಯಾನ್ಸಾ? ಈಗ ಪಾಯಿಂಟ್ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀರಿ? ಲೆಟ್ ಮಿ ಟೆಲ್ ಯು ಸಮಥಿಂಗ್ ಆನ್ ಅ ವೆರಿ ಬಿಗ್ಗೆಸ್ಟ್ ಸ್ಕೇಲ್. ಇದನ್ನ ಒಂದು ಹಿಂದೆ ಒಂದು ಇಂಟರ್ವ್ಯೂ ಹೇಳಿದ್ರೆ ನಿಮಗೂ ಹೇಳ್ತಾ ಇದ್ದೀನಿ ಕೇಳಿ. ನಾನೊಂದು ಸಿನಿಮಾ ಮಾಡ್ತೀನಿ ಸರ್, ಎಲ್ಲಿ ಬರುತ್ತೆ ಸರ್ ಅದು? ಅಲ್ಲ ಹೇಳಿ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕರೆಕ್ಟ್. ವೀಕ್ಷಕರು ಅಂದ್ರೆ ಈ ಸಿನಿಮಾ ನೋಡೋರು, ಫ್ಯಾನ್ಸು, ಸೋಷಿಯಲ್ ಮೀಡಿಯಾ ಯಾರಾದ್ರಲ್ಲಿ ಆಕ್ಟಿವ್ ಆಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಸರ್? ಕರೆಕ್ಟ್. ಇಲ್ಲಿ ಸ್ಕ್ರೀನ್ ನಡಿಬೇಕಾದ್ರೆ ಏನಾಗುತ್ತೆ, ಇಲ್ಲಿ ವಿಸಿಲ್ ಆಗುತ್ತೆ, ಸಿಟಿ ಹೊಡಿತಾರೆ, ಬೈಕ್ ಹೋಗ್ತಾರೆ, ಹೊಗಳ್ತಾರೆ, ಏನೋ ನಡೀತೆ. ಈಗ ಇದು ಹೌಸ್ಫುಲ್ ಅನ್ಕೊಳ್ಳೋಣ, ಸಿನಿಮಾ ಬಂತು, ಕರೆಕ್ಟ್ ಕರೆಕ್ಟ್. ಈಗ 5 ಜನ ಇದ್ದಾರೆ ಅನ್ಕೊಳ್ಳೋಣ ಥಿಯೇಟ್ರಲ್ಲಿ, ನಾನು ಕತೆ ಬೇರೆ ಹೇಳ್ತೀನ, ಬಡ್ಜೆಟ್ ಕಮ್ಮಿ ಮಾಡ್ತೀನ. 5,000 ಜನ ಇದ್ದಾರೆ ಅನ್ಕೊಳ್ಳೋಣ, ಬಡ್ಜೆಟ್ ಕಮ್ಮಿ ಮಾಡ್ತೀನ, ಏನ್ ಮಾಡ್ತೀನಿ? ಆನ್ ಈದರ್ ಎಂಡ್ ಐ ಆಮ್ ಟ್ರೈಂಗ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್ ಸರ್, ಇಟ್ಸ್ ಯು ಪೀಪಲ್ ಹೂ ರಿಯಾಕ್ಟ್. ನಾನು ಅಲ್ಲಿಗೆ ಬಂದ್ಬಿಟ್ಟು ಪರದೆಯಿಂದ ಹಿಡಿದು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸಿನಿಮಾ ಮಾಡೋದು ನನ್ನ ವೃತ್ತಿ. ಐ ಬಿಲಾಂಗ್ ಟು ಬಿಗ್ಗರ್ ಸ್ಕೇಲ್ ವೇರ್ ಐ ಕ್ಯಾನ್ ಕಮ್ ಅಂಡ್ ಟೆಲ್ ಯು ಸ್ಟೋರೀಸ್. ವಿ ಕ್ಯಾನ್ ಓನ್ಲಿ ರಿಕ್ವೆಸ್ಟ್ ಯು ಪೀಪಲ್, go easy on each one. Beyond that, I'm not a teacher, you're not my student at all for me to learn. ಸ್ಕೂಲು ಕಾಲೇಜ್ ಹೇಳ್ಕೊಡಕ್ಕಾಗಿರೋದು ನಾನು ಏನು ಹೇಳ್ಕೊಳ್ಳಿ ಸರ್? ಹೇಳ್ಬಲ್ಲೆ. ನಾನು ಹುಟ್ಟಿರೋದು ಕತೆ ಹೇಳೋಕ್ಕೆ. ನಾನು ಬಿಗರ್ ಸ್ಕ್ರೀನ್ ನೋಡ್ತಾ ಇದ್ದೀನಿ. ಅಲ್ಲಿ ಕತೆ ಹೇಳಬೇಕಾದ್ರೆ ನಮಗೆ ಯಾವ ಭಿನ್ನಾಭಿಪ್ರಾಯಗಳಿಲ್ಲ, ಭೇದ ಭಾವ ಇಲ್ಲ, ಈ ಥಿಯೇಟ್ರ್ ಆ ಥಿಯೇಟ್ರ್ ಅಂತ ಇಲ್ಲ. ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಟ್ರಸ್ಟ್ ಮೀ, ಗ್ರೌಂಡ್ ಲೆವೆಲಿಗೆ ಬಂದ್ಬಿಟ್ಟು ಅಲ್ಲಿ ನಡೀತಾ ಇರೋ ಯುದ್ಧಗಳಿಗೆ ವಿ ಕೆನಾಟ್ ಬಿ ಎ ಪಾರ್ಟ್ ಆಫ್. ಬಿಕಾಸ್ ಇಂಟರ್ಪ್ರಿಟೇಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಆ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತಾರೆ. ಬೆಸ್ಟ್ ಫಾರ್ ಯು ಏನೋ ಮಾಡ್ತಾ ಇರೋದು ಯಾರು? ಎಲ್ಲ ಇಂಡಿವಿಜುವಲ್ಸ್, ಗ್ರೋನ್ ಅಪ್ಸ್, ಮೆಚ್ಯೂರ್ಡ್ ಪೀಪಲ್. ಕರೆಕ್ಟ್. ಮಾಡ್ಕೊಳ್ಳಿ ಬಿಡಿ, ಕಲಿತಾರೆ ಬಿಡಿ. ಏನಾಗುತ್ತೆ, ಎಷ್ಟು ಅಂತ ಹೇಳ್ಕೊಡ್ತೀರಾ? ಈಗ ಒಂದೇ ಕ್ಲಾಸ್ ರೂಮಲ್ಲಿ ಕೂತಿರೋ ಒಂದು 80 ಜನ ಸ್ಟೂಡೆಂಟ್ಸ್ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಕೂಗ್ತಾ ಇರ್ತಾರೆ ಟೀಚರು. ಒಬ್ರು ಇಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ, ಒಂದು 10 ಜನ ಪಾಸ್ ಆಗ್ತಾರೆ, ಎಲ್ಲರೂ ಫೇಲ್ ಆಗ್ತಾರೆ. ಈಗ ಟೀಚರ್ ಹೇಳ್ಕೊಟ್ಟಿಲ್ಲ ಅಂತನ ಅವ್ರು ಕೇಳಿಸ್ಕೊಳಕ್ಕೆ ರೆಡಿನೇ ಇಲ್ಲ, ಕಲಿಯೋಕ್ಕೆ ರೆಡಿನೇ ಇಲ್ಲ. ಏನು ಮಾಡ್ತೀರಿ? ಅಭಿಮಾನಿಗಳಿಗೆ ನಾವು ಹೇಳಿಲ್ಲ ಅಂತಲೇ ಇರಲ್ಲ ಸರ್. 10 ಜನ ಸರಿ ಹೋಗಿರ್ತಾರೆ, ನೀವು 10,000 ಜನ ಹಂಗೆ ಹೇಳ್ತಾರೆ. ಯು ಕ್ಯಾನಾಟ್ ಹೆಲ್ಪ್ ಇಟ್. ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯ್ತು, ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಹತ್ಕೊಂಡಿದ್ರೆ ಒಪ್ತೀನಿ, ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ. ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯಿತು, ನನಗೆ ವಿಚಾರನೇ ಗೊತ್ತಿಲ್ಲ. ನ್ಯೂಸಿಗೆ ಕೂತಾಗ ಕೇಳಿದ್ರು ಯಾರು ಹಿಂಗೆ ರಿಯಾಕ್ಟ್ ಮಾಡಿದಾರೆ ಅಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡ್ಬೇಕಾ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳಿಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತ ಅಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ನನ್ನ ಲಾಸ್ಟ್ ಪ್ರಶ್ನೆ, ಸ್ಟಾರ್ ವಾರ್ ಮತ್ತೆ ಫ್ಯಾನ್ಸ್ ವಾರ್ ತಣ್ಣಗಾಗಿತ್ತು, ಎಲ್ಲವೂ ಸರಿ ಹೋಗ್ತಾ ಇತ್ತು. ಬಟ್ ಟೀಚರ್ ಸುದೀಪ್ ಅವರೇ ಇದಕ್ಕೆ ಕಿಚ್ಚು ಹಚ್ಚಿದ್ರು ಅನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಿಮ್ಮ ಪ್ರಶ್ನೆ. ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯುವರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು.
ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದಿದೆ, ನನ್ನಿಂದ ಅಲ್ಲ. ಅಲ್ಲ ನನ್ನ ಪ್ರಶ್ನೆ ಒಪ್ತೀರಾ ಈ ಮಾತು? ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು ನೀವು ಕಾದ್ರಿ. ಯಾರಿಗೆ ಹೇಳಿದ್ದು, ಏನಾಯ್ತು, ಏನ್ ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗ್ ಮಾತಾಡಿದ್ರು ಅಂತ. ಇಂಡಸ್ಟ್ರಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್, ಅಲ್ಲಿಗೆ ಬರ್ತಾ ಇಲ್ಲ. ಅದೇ ಸರ್, ನೀನೇ ಮಾತಾಡಿ. 3 ಪ್ರಶ್ನೆಗಳಿರ್ತೀವಿ. ಫೋರ್ಟಿಫೈ ತಂಡ ಹೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಓಕೆ, ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿ ಇದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡ್ದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೋರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಯಾಕೆ ಸತಿ ಪೂಜೆ ಮಾಡಿದ್ರಿ ಅಂತ ನನಗೆ ಗೊತ್ತು. ಲೆಟ್ ಮಿ ಟೆಲ್ ಯು ಸರ್, ಐ ಕಮ್ ಟು 45. ಬಿ ಲಿಟಲ್ ಮೆಚೂರ್ಡ್. ನಿಮ್ಮ ಹತ್ರನೇ ಆನ್ಸರ್ ಇದೆ ಸರ್. ನೀವು ಕೇಳುವುದಿಲ್ಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಇವಾಗ ಓಕೆ, ಅಲ್ಲ ಅಷ್ಟು ಕಮಲ್ ಹಾಸನ್ ಅವ್ರ ವಿಚಾರದಲ್ಲಿ ನಡೆದಾಗ ನನಗೆ ಅವಶ್ಯಕತೆ ಐತಾ ಮಾತಾಡೋದು? ನಾನು ಮಾತಾಡಿದೆ, ಅರೆ ಶಿವಣ್ಣ ನಮ್ಮ ಆಸ್ತಿ ಅಂದೆ ನಾನು. ನೋಡಿ ಮೀನ್ ಬೈ ದಟ್. ಅದು ನೀವು ಆಕ್ಚುಲಿ ಪ್ರಶ್ನೆ ಕೇಳೋ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ. ಅವ್ರನ್ನ ಎತ್ತಿಡ್ತೀವಿ ನಾವು, ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಅವ್ರನ್ನ. ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚೀಪ್ ಅನ್ಸ್ಬಿಡುತ್ತೆ. ನಾನು ಅದನ್ನೆಲ್ಲ ಮಾತಾಡಕ್ಕೆ ಹೋಗಲ್ಲ. ಐ ನೋ ವಾಟ್ ಇಸ್ ಅರ್ಜುನ್ ಜನ್ಯ, ಐ ನೋ ವಾಟ್ ಇಸ್ ಶಿವರಾಜ್ ಟು ಮೀ, ಐ ನೋ ವಾಟ್ ಇಸ್ ಉಪೇಂದ್ರ ಅವ್ರ ಟು ಮೀ. ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು, ನಮ್ದು ಉಳಿಬೇಕು ಅನ್ನೋ ಪೈಪೋಟಿ, ಇದೆಲ್ಲ ದೊಡ್ಡದವ್ರು ಹೆಲ್ತಿ. ಹಾಗಂತ ನಾನು ಯಾವತ್ತೂ ಬಿಟ್ಕೊಟ್ಟೇ ಇಲ್ಲ ಅವ್ರನ್ನ. ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ? ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದ? ನನ್ನ ವೇದಿಕೆ ಮೇಲೆ ನಿಂತು ನಾನು ಒಂದು ವಾರ್ನ್ ಮಾಡೋದು ತಪ್ಪ? ಈಗ ನಾನು ಕೇಳ್ತಾ ಇದ್ದೀನಿ, ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್ನು. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್, ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್? ಇಫ್ ಇಟ್ ಇಸ್ ಮೀ, ದಟ್ ಇಸ್. ಅಲ್ಲಿನ ಆಪ್ತರ್ನ ಕೇಳಿದಾಗ ಅವ್ರು ಹೇಳ್ತಾರೆ ಪಡೆ ಅನ್ನೋ ಒಂದು ಪದ ಯೂಸ್ ಮಾಡಿದ್ರು. ಯಾಕೆ? ನಮ್ದು ಪಡೆ ಅಲ್ವಾ? ನಂದು ಪಡೆ ಅಲ್ವಾ? ನಂದು ಇವಾಗ ಏನಾಗ್ತದೆ ಗೊತ್ತಾ ಸರ್, ನಿಮ್ ತಲೆಯಲ್ಲಿ ಏನಾರು ಆನ್ಸರ್ ಇದ್ರೆ ಹೇಳಿ, ಅದೇ ಹೇಳ್ಬಿಡ್ತೀನಿ. ಮತ್ ಬಿಡಿ, ಯು ಗಾಟ್ ಯರ್ ಆನ್ಸರ್. ನೌ ವಾಟ್ ಇಸ್ ಹ್ಯಾಪನಿಂಗ್? ನೋ, ಲೆಟ್ ಮಿ ಟೆಲ್ ಯು, ಯುವರ್ ಕ್ಯೂರಿಯಾಸಿಟಿ ಇಸ್ ಗೋನ್ ಟು ಕಿಲ್ ಅ ಲಾಟ್ ಆಫ್ ಥಿಂಗ್ಸ್. ಐ ಗೇವ್ ಮೈ ಆನ್ಸರ್, ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಇದಕ್ಕಿಂತ ಮೇಲೆ ಏನ್ ಹೇಳಿ ನಾನು? ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನನ್ನ ಅದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ ಯಾರೋ ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ DK ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತಾರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನ್ ನೋವಲ್ಲಿದ್ದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡಲ್ಲ.